ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಸೂದನ್ ಆರ್ಟ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಪೋರ್ಟ್ರೇಟ್ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ಪೋರ್ಟ್ರೇಟ್ ಡ್ರಾಯಿಂಗ್ ಮಾಡೋದಕ್ಕೆ ನೀವು ಯಾವ ಮೆಥಡ್ನ ಫಾಲೋ ಮಾಡ್ಬೋದು, ಯಾವ ಮೆಥಡ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ, ಮತ್ತು ನೀವು ಯಾವ ಡ್ರಾಯಿಂಗ್ ಶೀಟ್ಸ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಕೊನೆ ತನಕ ನೋಡಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರಿದಲ್ಲೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡ್ರಾಯಿಂಗ್ ಶೀಟ್ಸ್ನ ಯಾವ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡೋದು ಅಂತೇಳಿ ನೋಡೋಣ. ನೀವು ಯಾವುದೇ ಡ್ರಾಯಿಂಗ್ ಶೀಟ್ಸ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ಅದರ ಸರ್ಫೇಸ್ನ ನೋಡಬೇಕು, ಮತ್ತು ಅದರ ಥಿಕ್ನೆಸ್ನ ನೋಡಬೇಕಾಗತ್ತೆ. ಸರ್ಫೇಸಲ್ಲಿ ನಿಮಗೆ ಸ್ಮೂತ್ ಸರ್ಫೇಸ್ ಇದೆ, ಮೀಡಿಯಮ್ ಇದೆ, ಮತ್ತು ಹಾರ್ಡ್ ಸರ್ಫೇಸ್ ಇದೆ. ಅದೇ ರೀತಿಯಾಗಿ ನೀವು ಥಿಕ್ನೆಸ್ನ ನೋಡಬೇಕು ಅಂತ ಅಂದರೆ ನೀವು ಯಾವುದೇ ಥರದ ಒಂದು ಡ್ರಾಯಿಂಗ್ ಶೀಟ್ಸ್ನ ಪರ್ಚೇಸ್ ಮಾಡಿದ್ರೂ ಅಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ, ಅಂದರೆ GSM ಅಂತ ಮೆನ್ಷನ್ ಮಾಡಿರ್ತಾರೆ. GSM ಅಂತ ಅಂದರೆ ಗ್ರಾಮ್ ಪರ್ ಸ್ಕ್ವೇರ್ ಮೀಟರ್ ಅಂತ. GSM ನಿಮಗೆ ಪೇಪರು ಎಷ್ಟು ಥಿಕ್ನೆಸ್ ಇದೆ ಮತ್ತು ಎಷ್ಟು ವೆಯ್ಟ್ ಇದೆ ಅನ್ನೋದನ್ನು ತಿಳಿಸುತ್ತೆ. ಡ್ರಾಯಿಂಗ್ ಶೀಟ್ಸು ಆನ್ಲೈನ್ ವೆಬ್ಸೈಟ್ಗಳು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ನೀವು ಯಾವುದೇ ಪ್ರಾಡಕ್ಟ್ ಶೀಟ್ನ ಬೈ ಮಾಡೋದಕ್ಕಿಂತ ಮುಂಚೆ ಆ ಡ್ರಾಯಿಂಗ್ದು GSMನ ನೋಡಬೇಕಾಗುತ್ತೆ. GSMು ಮತ್ತು ಅದು ಯಾವ ಮೀಡಿಯಾ, ಯಾವ ಸರ್ಫೇಸು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದು ಮೀಡಿಯಮ್ ಸರ್ಫೇಸಾ, ಸ್ಮೂತ್ ಸರ್ಫೇಸಾ, ಎರಡನ್ನೂ ಕೂಡ ಅವರು ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇದು 110 GSM, ಮತ್ತು ಇಲ್ಲಿ ಬಂದರೆ ಇದು ಮಿಕ್ಸ್ ಮೀಡಿಯಾ ಕಾರ್ಟ್ರೇಜು 240 GSM. ಇದರಲ್ಲಿ ನೀವು ಚಾರ್ಕೋಲ್ ಪೆನ್ಸಿಲ್ಲು, ಗ್ರಾಫೈಟ್ ಪೆನ್ಸಿಲ್ಲು, ವಾಟರ್ ಕಲರು ಕೂಡ ಮಾಡ್ಬೋದು. ಮತ್ತು ಇದರಲ್ಲಿ ನಿಮಗೆ 300 GSM ಅಲ್ಲಿ ಕೂಡ ಇದು ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ನೋಡಿ, ಇದಿದೆ 300 GSM. ಇದನ್ನು ವಾಟರ್ ಕಲರ್ಗೆ ಯೂಸ್ ಮಾಡ್ತಾರೆ ಈ ಪೇಪರ್ನ. ಡ್ರಾಯಿಂಗ್ ಶೀಟ್ಸು ಯಾವ ಮೆಷರ್ಮೆಂಟಲ್ಲಿ ಅವೈಲಬಲ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ. ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡೋವಂಥ ಮೆಷರ್ಮೆಂಟ್ಸ್ ಸೈಜಸ್ ಅಂತ ಅಂದರೆ A5 ಸೈಜು. A5 ಸೈಜಲ್ಲಿ ನಿಮಗೆ ಸೆಂಟಿಮೀಟ್ರಲ್ಲಿ ಆ ಶೀಟ್ಸ್ನ ಮೆಷರ್ ಮಾಡಿದ್ರೆ 14.8 ಇಂಟು 21 ಸೆಂಟಿಮೀಟರ್ ಬರುತ್ತೆ. ಅಂದರೆ ಇದು 14.8 ಅಂದರೆ ಅಗಲ ಬರುತ್ತೆ, 21 ಅಂತ ಅಂದರೆ ಉದ್ದ ಬರುತ್ತೆ. ಅದೇ ರೀತಿಯಾಗಿ ನೀವು A4 ಸೈಜಿಗೆ ಬಂದರೆ ಇದು ಬಂದು 21 ಇಂಟು 29.7 ಸೆಂಟಿಮೀಟರ್ಸಲ್ಲಿ ಬರುತ್ತೆ. ಮತ್ತು ನೀವು A3 ಪೇಪರ್ಗೆ ಹೋಗ್ತೀನಿ ಅಂತ ಅಂದರೆ 29.7 ಇಂಟು 42 ಸೆಂಟಿಮೀಟರ್ಸಲ್ಲಿ ಅವೈಲಬಲ್ ಇರುತ್ತೆ. ಇಲ್ಲಿ ಈ ಸೈಜಸ್ ಬಗ್ಗೆ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನೀವು ಈ ಡ್ರಾಯಿಂಗ್ ಶೀಟು ಅಂಗಡಿನಲ್ಲಿ ಲೋಕಲ್ ಶಾಪಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಅಂದರೆ ಈ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ಈ ರೀತಿಯಾಗಿ ಒಂದು ದೊಡ್ಡ ಡ್ರಾಯಿಂಗ್ ಶೀಟ್ಸ್ನ ನೀವು ಪರ್ಚೇಸ್ ಮಾಡ್ತಾ ಇರ್ತೀರಾ. ಸೊ ಆ ಡ್ರಾಯಿಂಗ್ ಶೀಟ್ಸನ್ನ ತೊಗೊಂಡು ಕೂಡ ನೀವು ವರ್ಕ್ ಮಾಡ್ಬೋದು. ಈಗ ಸಪೋಸ್ A5 ಅಂತ ಅಂದರೆ ನೀವು ಸ್ಕೇಲ್ ತೊಗೊಂಡು ಈ ಮೆಷರ್ಮೆಂಟ್ ಹಾಕ್ಕೊಂಡು ಅಷ್ಟು ನೀವು ಪೇಪರ್ನ ಕಟ್ ಮಾಡಿಕೊಂಡ್ರು ಕೂಡ ನಿಮಗೆ ಈ ಸೈಜಸ್ಸಲ್ಲಿ ಕೂಡ ಮಾಡ್ಬೋದು. ಮತ್ತು ಇನ್ನೊಂದು ಕಾರಣ ಏನಂತ ಅಂದರೆ, ನೀವು ಗ್ರಿಡ್ ಆ್ಯಪ್ ಮೆಥಡ್ ಯೂಸ್ ಮಾಡಿ ನೀವು ಡ್ರಾಯಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಈ ಪೇಪರ್ ಸೈಜಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಇದು A5 ಸೈಜು ಡ್ರಾಯಿಂಗ್ ಶೀಟು. ಇದ್ರ ಮೆಷರ್ಮೆಂಟು 14.8 ಸೆಂಟಿಮೀಟರ್ ಅಗಲ, ಉದ್ದ ಬಂದು 21 ಸೆಂಟಿಮೀಟರ್. ಇದು A4 ಸೈಜು 21 ಸೆಂಟಿಮೀಟರ್ ಮತ್ತು 29 ಸೆಂಟಿಮೀಟರ್ ಬರುತ್ತೆ. ಮತ್ತು ಇದು A3, ಇದು ಬಂದು 29.7 ಬರುತ್ತೆ ಮತ್ತು 42 ಸೆಂಟಿಮೀಟರ್ ಬರುತ್ತೆ. ಎರಡು A4 ಸೈಜ್ ಹಾಕಿದ್ರೆ ನಿಮಗೆ ಒಂದು A3 ಸೈಜ್ ಮೆಷರ್ಮೆಂಟ್ ಬರುತ್ತೆ. ಅದೇ ರೀತಿಯಾಗಿ ಎರಡು A5 ಹಾಕಿದ್ರೆ ಒಂದು A4 ಸೈಜ್ ಮೆಷರ್ಮೆಂಟ್ ಬರುತ್ತೆ. ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಒಂದು ಸ್ಕೆಚ್ ಬುಕ್ ಆದ್ರೂ ಸಾಕಾಗುತ್ತೆ ನಿಮಗೆ. ಇದರಲ್ಲೇ ನೀವು ಸ್ಕೇಲ್ನ ಯೂಸ್ ಮಾಡಿ ಮೆಷರ್ಮೆಂಟ್ ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಮತ್ತು ಈ ಲೋಕಲ್ ಶಾಪ್ಸಲ್ಲಿ ಸಿಗುವಂಥ ಡ್ರಾಯಿಂಗ್ ಶೀಟ್ ಇದು. ಸೊ ಕಲರ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ತುಂಬ ವೈಟಿಶ್ ಆಗಿದೆ. ಇದನ್ನು ನೀವು ಸ್ಕೇಲ್ ಯೂಸ್ ಮಾಡಿ ಏನು ನಾನು ಮೆನ್ಷನ್ ಮಾಡಿರೋ ಮೆಷರ್ಮೆಂಟು ಅದನ್ನು ಹಾಕ್ಕೊಂಡು
ಕಟ್ ಮಾಡ್ಕೊಂಡು ಕೂಡ ಇದರಲ್ಲಿ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸರ್ಫೇಸ್ನ ಫೀಲ್ ಮಾಡೋದಕ್ಕೆ ಈ ರೀತಿಯಾಗಿ ರಬ್ ಮಾಡಿದ್ರೂ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಮೂತ್ ಇದೆ, ಯಾವುದು ಹಾರ್ಡ್ ಇದೆ, ಯಾವುದು ಮೀಡಿಯಮ್ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನೀವು ರಬ್ ಮಾಡೋದ್ರಿಂದ ಆ ಸರ್ಫೇಸ್ನ ಫೀಲ್ ಮಾಡ್ಬೋದು. ಪೋರ್ಟ್ರೇಟ್ ಡ್ರಾಯಿಂಗ್ನ ಮಾಡೋದಕ್ಕೆ ಮೊದಲನೇದಾಗಿ ನಾನು ಪ್ರಿಫರ್ ಮಾಡೋದು ಫ್ರೀ ಹ್ಯಾಂಡ್ ಮೆಥಡ್ನ. ಈ ಮೆಥಡ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮಲ್ಲಿ ಬೇಗ ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಮತ್ತು ಫಾಸ್ಟಾಗಿ ಕೂಡ ಮಾಡ್ಬೋದು. ನಾನು ಮಾಡಿದಂತಹ ಫ್ರೀ ಹ್ಯಾಂಡ್ ಸ್ಕೆಚ್ ಒಂದು ವಿಡಿಯೋನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋನು ಕೂಡ ನೀವು ವಾಚ್ ಮಾಡ್ಬೋದು. ಎರಡನೇದು ಬಂದು ಲೂಮಿಸ್ ಮೆಥಡು. 1940ರಲ್ಲಿ ಹ್ಯಾಂಡ್ರೂ ಲೂಮಿಸ್ ಅನ್ನೋ ಒಬ್ಬ ಅಮೇರಿಕನ್ ಇಲ್ಲಸ್ಟ್ರೇಟರ್ ಅವರು ಈ ಮೆಥಡ್ನ ಕಂಡುಹಿಡಿತಾರೆ. ಮೂರನೇದು ಬಂದು ಗ್ರಿಡ್ ಮೆಥಡು. ನಾನಿವತ್ತು ಗ್ರಿಡ್ ಮೆಥಡ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಪೋರ್ಟ್ರೇಟ್ನ ಮಾಡೋದು ಅಂತ ಹೇಳ್ಬಿಟ್ಟು ಡೆಮಾನ್ಸ್ಟ್ರೇಟ್ನ ಮಾಡ್ತಾಯಿದ್ದೀನಿ. ಗ್ರಿಡ್ ಮೆಥಡಲ್ಲಿ ನೀವು ಡ್ರಾಯಿಂಗ್ ಮಾಡೋದಕ್ಕೆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ನೀವು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸುಮಾರು ಥರದ ಆ್ಯಪ್ಗಳು ಸಿಗ್ತವೆ. ಈ ಗ್ರಿಡ್ ಮಾರ್ಕರ್ ಆಗಿರ್ಬೋದು, ಅದೇ ರೀತಿಯಾಗಿ ಡ್ರಾಯಿಂಗ್ ಗ್ರಿಡ್ ಫಾರ್ ಆರ್ಟಿಸ್ಟ್ ಅನ್ನೋ ಇನ್ನೊಂದು ಆ್ಯಪ್ ಕೂಡ ಇದೆ. ನಾನು ಇಲ್ಲಿ ಒಂದು ಆ್ಯಪ್ನ ಚೂಸ್ ಮಾಡಿದ್ದೀನಿ. ಸೊ ಈ ಆ್ಯಪಲ್ಲಿ ನಿಮಗೆ ಮೊದಲನೇದಾಗಿ ನೀವು ಇಲ್ಲಿ ಫೋಲ್ಡ್ರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓರಿಯೆಂಟೇಷನ್ನ ಸೆಲೆಕ್ಟ್ ಮಾಡ್ಬೋದು. ವರ್ಟಿಕಲ್ ಆಗಿದೆಯಾ ಅಥವಾ ಹಾರಿಜಾಂಟಲ್ ಆಗಿದೆಯಾ. ಸೊ ಈ ಇಮೇಜು ವರ್ಟಿಕಲ್ ಆಗಿದೆ, ಸೊ ನಾನು ವರ್ಟಿಕಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪೇಪರ್ ಸೈಜು ನೀವು ಯಾವ ಸೈಜ್ ಸೆಲೆಕ್ಟ್ ಮಾಡಿದ್ದೀರಾ, ಸೊ ನಾನು A5 ಸೈಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಓಪನ್ನ ಕ್ಲಿಕ್ ಮಾಡಿದ್ರೆ ಗ್ಯಾಲರಿನಲ್ಲಿ ನೀವು ಯಾವ ಫೋಟೋ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಅದನ್ನು ಕರೆಕ್ಟಾಗಿ ಕ್ರಾಪ್ ಮಾಡಿಕೊಂಡು ಕ್ರಾಪ್ ಅಂತ ಕೊಟ್ಟರೆ ಸೊ ಇಲ್ಲಿ ಗ್ರಿಡ್ ನಿಮಗೆ ಜನ್ರೇಟ್ ಆಗುತ್ತೆ. ಈಚ್ ಗ್ರಿಡ್ ಸೈಜಸ್ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಈ ಸೈಜ್ 1 ಸೆಲ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಒಂದು ಗ್ರಿಡ್ನ ಸೈಜ್ ಬಂದು 20 mm ಅಂತ ಇದೆ. ಸೊ ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ಸಪೋಸ್ ಇದನ್ನು ನೀವು 30 ಆಗಿ ಕೂಡ ಮಾಡ್ಬೋದು. ನೋಡಿ ಈ ರೀತಿಯಾಗಿ ವೈಡ್ ಆಗುತ್ತೆ. ಮತ್ತು ಅದನ್ನು ನೀವು ಯಾವ ರೀತಿಯಾಗಿ ಮತ್ತೆ ಕೂಡ ಬದಲಾಯಿಸ್ಕೋಬೋದು. ರಿಟರ್ನ್ ಆಗಿ ನೋಡಿ ಓಕೆ ಕೊಟ್ಟರೆ ಅದು 20 ಆಗಿ ಮತ್ತೆ ರಿಟರ್ನ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಕೂಡ ಅವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ವರ್ಟಿಕಲ್ ಲೈನ್ ಇದೆ, ಹಾರಿಜಾಂಟಲ್ ಆಗಿದೆ. ಸಪೋಸ್ ನಿಮಗೆ ಈ ಐ ಡ್ರಾ ಮಾಡೋದಕ್ಕೆ, ನೋಸು ಮತ್ತು ಲಿಪ್ನ ಡ್ರಾ ಮಾಡೋದಕ್ಕೆ ಎಕ್ಸಾಕ್ಟಾಗಿ ಬರಬೇಕಂತ ಅಂದರೆ ನೀವು ಡಯಾಗನಲ್ ಅನ್ನೋ ಒಂದು ಆಪ್ಷನ್ ಕೂಡ ಕ್ಲಿಕ್ ಮಾಡಿಕೊಂಡ್ರೆ ಸೊ ಡಯಾಗನಲ್ ಲೈನ್ಸ್ ಕೂಡ ಜನ್ರೇಟ್ ಆಗುತ್ತೆ. ಈ ಆ್ಯಪ್ನ ನೀವು ಎನಿ ಸೆಲ್ ಫೋನಲ್ಲಿ ಕೂಡ ಯೂಸ್ ಮಾಡ್ಬೋದು. ಈ ಆ್ಯಪ್ ನಿಮಗೆ ಗ್ರಿಡ್ ಲೇಬಲಿಂಗ್ನ ತೋರಿಸುತ್ತೆ. ಸೊ ಅಪ್ ಟು 1 to 7 ನಿಮಗೆ ಹಾರಿಜಾಂಟಲ್ ಆಗಿದೆ, 1 to 10 ವರ್ಟಿಕಲ್ ಆಗಿದೆ. ಸೊ ಇದೇ ರೀತಿಯಾಗಿ ಇದೇ ಸೈಜ್ನ ಅಂದರೆ ಸೊ 20 mm ಅಂದರೆ 2 cm ಈಚ್ ಬಾಕ್ಸು. ಸೊ ಇದೇ ರೀತಿಯಾಗಿ ನಾನಿಲ್ಲಿ ಒಂದು A5 ಪೇಪರಲ್ಲಿ ಗ್ರಿಡ್ನ ಹಾಕ್ಕೊಂಡಿದ್ದೀನಿ. ಸೊ 1 to 7 ಮತ್ತು 1 to 10 ಅದು ಸೈಜ್ ಕೂಡ ಅಷ್ಟೇ ಇದೆ. ಈಚ್ ಬಾಕ್ಸು 2 cm. ಆ್ಯಪಲ್ಲಿರೋ ಥರ ಬಾರ್ಡರ್ನ ಟ್ರೇಸ್ ಮಾಡಿಕೊಂಡು ಸ್ಕೆಚ್ನ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಹೇರ್ ಸ್ಟೈಲ್ನ ಹೇಗೆ ಡ್ರಾ ಮಾಡೋದು, ನೀವು ಯಾವ ರೀತಿಯಾಗಿ ಮಾಡಿದ್ರೆ ಈಸಿ ಆಗುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಮಾಡಿದಂಥ ವಿಡಿಯೋ ನಿಮಗೆ ಇಷ್ಟ ಆಗಿ ಅರ್ಥ ಆಗಿ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.